ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ, ಶರಣನೇ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಅನಾದಿಯಿಂದ ನಿತ್ಯ ಕಾಲದವರೆಗಿನ ಮುಖ್ಯವಾದ ಕ್ರಿಸ್ತನ ದಶಕಾರ್ಯಗಳು ಎಂಬ ಶೀರ್ಷಿಕೆಯೊಡನೆ ನನ್ನ ಇನ್ಬಾಕ್ಸ್ಗೆ ಬಂದ ಈ ಮೆಸೇಜನ್ನು ದೇವರ ಪ್ರಸನ್ನತೆ ಕೋರುತ್ತಾ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿರುವೆ ಪ್ರಿಯರೇ. ಹೌದು ಪ್ರಿಯರೇ, ತಾವುಗಳು ಕೂಡ ಸಮಾಧಾನ ಚಿತ್ತದಿಂದ ಗಮನವಿಟ್ಟು ಕೇಳಬೇಕಾಗಿ ಮನವಿ ಮಾಡುವೆ. ಮೊದಲನೇ ದಶಕಾರ್ಯಗಳಲ್ಲಿ ಮೊದಲನೇ ಪಾಯಿಂಟ್, ಅನಾದಿ ಕಾಲದಲ್ಲಿ ಕ್ರಿಸ್ತನು ಯೆಹೋವ ದೇವರು ಹೇಗೆ ಉಂಟಾದನೆಂಬುದು ನಿಗೂಢಾರ್ಥವಾಗಿದೆ. ಅನಾದಿ ಕಾಲದಲ್ಲಿ ಯೆಹೋವ ದೇವರು ಮೊದಲು ತನ್ನ ಒಬ್ಬನೇ ಮಗನಾದ ಕ್ರಿಸ್ತನನ್ನ ಜ್ಞಾನೋಕ್ತಿ 8:22-31 ಉಂಟು ಮಾಡಿದನು ಮತ್ತು ಕೊಲೋಸೆ 1:16-18 ಸರ್ವವೂ ಆತನ, ಅಂದರೆ ಕ್ರಿಸ್ತನ ಮುಖಾಂತರವಾಗಿಯೂ ಆತನಿಗೋಸ್ಕರ, ಅಂದರೆ ಕ್ರಿಸ್ತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು. ಆತನು, ಅಂದರೆ ಕ್ರಿಸ್ತನು, ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ, ಅಂದರೆ ಕ್ರಿಸ್ತನೇ ಎಂಬ ವಾಕ್ಯಗಳು ಸಾಕ್ಷಿ ಕೊಡುತ್ತದೆ. ನಂತರ ಕೆರೂಬಿಯರನ್ನ, ಸೆರಾಫಿಯರನ್ನ, ದೇವದೂತರನ್ನ ಉಂಟು ಮಾಡಿ ಅವರಿಂದ ದೇವರು ಪರಲೋಕದಲ್ಲಿ ಮಹಿಮೆ ಹೊಂದುತ್ತಿದ್ದನು. ಯೆಹೆಜ್ಕೇಲ 28:13-17 ಕ್ರಮೇಣ ಕೆರೂಬಿಯರಲ್ಲಿ ನಾಯಕನಾದ ಉದಯ ನಕ್ಷತ್ರನು ತಾನು ದೇವರಂತೆ ಮಹಿಮೆ ಹೊಂದಬೇಕೆಂದು ದುರಾಸೆ ಪಟ್ಟು ಗುಂಪು ಕಟ್ಟಿಕೊಂಡದ್ದನ್ನು ಕಂಡ ಯೆಹೋವ ದೇವರು ಒಟ್ಟು 1/3 ಪಾಪಿಗಳಾದ ದೂತರನ್ನ ಉದಯ ನಕ್ಷತ್ರನೊಂದಿಗೆ ಪರಲೋಕದಿಂದ ಈ ಪಾಪಿಗಳನ್ನ ಭೂಮಿಗೆ ದೊಬ್ಬಲ್ಪಟ್ಟಾಗ ಭೂಮಿಗೆ ಬಿದ್ದ ರಭಸಕ್ಕೆ ಕ್ರಿಯೆ ನಡೆದು ಜಲಪ್ರಳಯ ಉಂಟಾಗಿರಬಹುದು. ದೇವರು ಭೂಮಿಯಲ್ಲಿ ತನ್ನ ಸೃಷ್ಟಿ ಕಾರ್ಯದಲ್ಲಿ ನೀರನ್ನ ಉಂಟು ಮಾಡಲಿಲ್ಲ ಮತ್ತು ಆದಿಕಾಂಡ 7 ಪಾಪಗಳು ಹೆಚ್ಚಾದಾಗ ಪಾಪಿಗಳನ್ನು ಜಲಪ್ರಳಯದಲ್ಲಿ ನಾಶ ಮಾಡಿರಬೇಕಾದರೆ ಘೋರ ಮತ್ತು ಶಕ್ತ ಪಾಪಿಗಳು ಬಿದ್ದಾಗ ಜಲಪ್ರಳಯ ಉಂಟಾಗಿರಬಹುದು. ಅಥವಾ ಭೂಲೋಕದಲ್ಲಿ ದೇವರ ಸೃಷ್ಟಿ ಕಾರ್ಯ ಆಗುವ ಮೊದಲೇ ಸೈತಾನನ ಕಾರ್ಯ ತಡೆಯಲು ಪ್ರಕಟಣೆ 16:5 ಜಲಾಧಿಪತಿಯಾದ ದೂತನಿಂದ ನೀರು ತುಂಬಿಸಿ ಪವಿತ್ರಾತ್ಮನನ್ನು ಜಲಸಮೂಹಗಳ ಮೇಲೆ ಚಲಿಸುವಂತೆ ಮಾಡಿ ಸೈತಾನನ ಕಾರ್ಯ ತಡೆದಿರಬಹುದು. ಪಾಪಿಗಳು ಪರಲೋಕದಿಂದ ಬಿದ್ದಾಗ ಕುರೂಪಿಗಳಾಗಿ, ದೆವ್ವಗಳಾಗಿ, ಇವರೆಲ್ಲರ ನಾಯಕನಾದ ಉದಯ ನಕ್ಷತ್ರನು ಸೈತಾನನಾಗಿ ಬದಲಾಗಿ ಭೂಮಿ ಕ್ರಮವಿಲ್ಲದೆ ಬರಿದಾಗಿ ನೀರಿನಿಂದ ತುಂಬಿದ್ದರಿಂದಲೂ ಭೂಮಿಯ ಮೇಲೆ ಅಧಿಕಾರ ಇಲ್ಲದಿದ್ದರಿಂದಲೂ ಎಫೆಸ 6:13 ಆಕಾಶ ಮಂಡಲದಲ್ಲಿ ನೆಲೆ ನಿಂತು ಸೈತಾನನ ಅನುಯಾಯಿಗಳಾದರು. ಪ್ರಿಯರೇ, 2ನೇ ಪಾಯಿಂಟು, ಆದಿಕಾಲದಲ್ಲಿ
ಕ್ರಿಸ್ತನು ಕ್ರಮೇಣ ದೇವರು ಆದಿಕಾಲದಲ್ಲಿ ಇದ್ದ ನೀರನ್ನು ಬೇರ್ಪಡಿಸಿ ಸಮುದ್ರ ಉಂಟು ಮಾಡಿ ಕ್ರಮವಿಲ್ಲದ ಭೂಮಿಯನ್ನು ಸರಿಪಡಿಸಿ ಬೆಳಕು ನೀಡಲು ಸೂರ್ಯ ಚಂದ್ರ ನಿರ್ಮಿಸಿ ಮನುಷ್ಯನಿಗೆ ಬದುಕಲು ಅವಶ್ಯವಾದುದನ್ನೆಲ್ಲ ಉಂಟು ಮಾಡಿ ಆದಿಕಾಂಡ 1:27 ಮೊದಲ ಮನುಷ್ಯ ಆದಾಮನನ್ನು ಸೃಷ್ಟಿಸಿ ಆತನಿಗೆ ಸಹಕಾರಿಯಾಗಿರಲು ಪ್ರಾಣಿ ಪಕ್ಷಿ ಮೃಗ ಜಂತುಗಳನ್ನು ಉಂಟು ಮಾಡಿದರು. ಆದಾಮನಿಗೆ ಸಹಕಾರಿಯಾಗದ್ದನ್ನು ನೋಡಿದ ದೇವರು ಅವನಿಗೆ 1:21-25 ಆದಿಕಾಂಡ ಗಾಢ ನಿದ್ರೆ ಮಾಡಿಸಿ ಅವನ ಪಕ್ಕೆಯ ಎಲುಬನ್ನು ತೆಗೆದು ಸ್ತ್ರೀಯನ್ನಾಗಿ ಮಾಡಿ ಸಹಕಾರಿಯನ್ನಾಗಿ ಕೊಟ್ಟು ಬೋಧಿಸಿ ಈ ಭೂಮಿಯ ಮೇಲೆ ಸ್ವತಂತ್ರ ಮತ್ತು ಭೂಮಿಯ ಮೇಲೆ ಅಧಿಕಾರ ಕೊಟ್ಟು ಏದೇನ್ ತೋಟದಲ್ಲಿ ಇರಿಸಿ ಧರ್ಮೋಪದೇಶ ಕಾಂಡ 7:6 ತನ್ನ ಜನಾಂಗವನ್ನಾಗಿ ಆರಿಸಿಕೊಂಡು ಆದಿಕಾಂಡ 2:15 ಯಾರೂ ಬಾರದಂತೆ ಕಾಯಲು ಇಟ್ಟನು. ಯೆಹೆಜ್ಕೇಲ 28:13 ಸೈತಾನನು ಮುಂಚೆ ಕೆರೂಬಿಯಾಗಿದ್ದಾಗ ಪರಲೋಕದ ಏದೇನ್ ತೋಟದಲ್ಲಿ ಇದ್ದನು ಎಂಬುದಕ್ಕೆ ವಾಕ್ಯ ಸಾಕ್ಷಿ ಕೊಡುತ್ತದೆ ಪ್ರಿಯರೇ. ನಂತರ ದೇವರು ಆದಿಕಾಂಡ 1:26 ಸಾಕಷ್ಟು ಮನುಷ್ಯರನ್ನ ಉಂಟು ಮಾಡಿ ಏದೇನ್ ತೋಟಕ್ಕಿಂತ ದೂರದಲ್ಲಿಟ್ಟನು. ಅದು ಆದಿಕಾಂಡ 4:16 ನೋದು ದೇಶ ಎಂದು ಅರ್ಥಿಕೊಳ್ಳಬಹುದು ಪ್ರಿಯರೇ. ಮೊದಲ ಮನುಷ್ಯನಾದ ಇವರಿಬ್ಬರು ಸಾಕಷ್ಟು ಕಾಲ ಜ್ಞಾನೋಕ್ತಿ 8:22-31 ಕ್ರಿಸ್ತನು ಈ ಮಾನವರೊಂದಿಗೆ ಹರ್ಷಿಸುತ್ತಾ ಇದ್ದನು ಎಂದು ವಾಕ್ಯ ಮಾತನಾಡುತ್ತದೆ. ಇದನ್ನು ತಿಳಿದ ಸೈತಾನನು ಈ ಮನುಷ್ಯರು ಸಹ ದೇವರು ಹೇಳಿದಂತೆ ನಡೆದರೆ ಇಲ್ಲಿಯೂ ತನಗೆ ಮಹಿಮೆ ಅಧಿಕಾರ ಹೊಂದಲು ಸಾಧ್ಯವಾಗದು ಎಂದು ಅರಿತು ಮೊದಲ ಮನುಷ್ಯರನ್ನ ಕುತಂತ್ರದಿಂದ ದೇವರಿಗೆ ಅವಿಧೇಯ ಮಾಡಿ ಅವರ ಆತ್ಮೀಕ ಶರೀರ ತೆಗೆದು ಬೆತ್ತಲೆ ಮಾಡಿ ದೇವರಿಂದ ಪಡೆದ ಈ ಲೋಕದ ಅಧಿಕಾರವನ್ನು ಮನುಷ್ಯನಿಂದ ತಾನು ಪಡೆದುಕೊಂಡು ತನ್ನ ತ್ರಯಾಕತ್ವದಲ್ಲಿ ಒಬ್ಬನಾದ ಮರಣದ ಕೈಗೆ ಒಪ್ಪಿಸಿದನು. ಮೊದಲ ಮನುಷ್ಯರ ಅವಿಧೇಯತ್ವದ ಮೂಲಕ ಪಾಪ ಲೋಕ ಪ್ರವೇಶಿಸಿ ಬೆಳೆಯುತ್ತಾ ನರಕಕ್ಕೆ ಮಾತ್ರ ಮಾರ್ಗ ಮಾಡಿತು. ಅವರಿಬ್ಬರನ್ನ ಭೂಲೋಕದ ಏದೇನ್ ತೋಟದಿಂದ ಹೊರಡಿಸಿದರು. ಮನುಷ್ಯರ ಬಗ್ಗೆ ಕನಿಕರಿಸಿ ನರಕದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ದಾರಿ ಮಾಡಲು ಹಲವು ನಾಯಕರನ್ನು, ಅರಸರನ್ನು, ಯಾಜಕರನ್ನು, ಪ್ರವಾದಿಗಳನ್ನು ಆರಿಸಿಕೊಂಡವರನ್ನು ಸೈತಾನನು ಒಂದಲ್ಲ ಒಂದು ರೀತಿಯಲ್ಲಿ ದೇವರಿಗೆ ಅವಿಧೇಯ ಮಾಡಿಸಿ ಮನುಷ್ಯರೆಲ್ಲರೂ ನರಕದಲ್ಲಿಯೇ ಉಳಿಯುವಂತೆ ನಿತ್ಯ ಜೀವದ ಮಾರ್ಗ ತಪ್ಪಿಸುತ್ತಿದ್ದನು ಪ್ರಿಯರೇ. ಯೆಹೆಜ್ಕೇಲ 28:13 ಮತ್ತು 31:9 ಪರಲೋಕದಲ್ಲಿ ದೇವರ ಉದ್ಯಾನವನ ಅಂದರೆ ಏದೇನ್ ತೋಟವಿದೆ. ಮನುಷ್ಯ ಕುಮಾರನಾಗಿ ಕ್ರಿಸ್ತನು, ಅದರಿಂದ ಯೆಹೋವ ದೇವರು ಮನುಷ್ಯರ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನಾದ ಕ್ರಿಸ್ತನನ್ನ ಮನುಷ್ಯ ಕುಮಾರನಾಗಿ ಭೂಮಿಗೆ ಕಳುಹಿಸಿದನು. ಕ್ರಿಸ್ತನು ಬೋಧಿಸಿ ಮಾದರಿ ಜೀವಿತ ನಡೆಸಿ ಹಿಂಸೆ ಅಪಮಾನ ಅನುಭವಿಸಿ ಶಿಲುಬೆಯ ಮರಣ ಹೊಂದಿ 3ನೇ ದಿನದಲ್ಲಿ ಪುನರುತ್ಥಾನಗೊಂಡು ಆಸಕ್ತ ಮನುಷ್ಯರಿಗೆ ನರಕದಿಂದ ತಪ್ಪಿಸಿ ಮಾನಸಾಂತರದ ಮೂಲಕ ನಿತ್ಯ ಜೀವಕ್ಕೆ ಮಾರ್ಗ ಮಾಡಿ ಮನುಷ್ಯರ ಸಹಾಯಕ್ಕೆ ಪವಿತ್ರಾತ್ಮನನ್ನ ಬಿಟ್ಟು ಸ್ವಲ್ಪ ದಿನದ ದುರಾಶೆಯ ಸೈತಾನನ ಈ ಲೋಕವೋ ಕ್ರಿಸ್ತನ ಶಾಶ್ವತ ಪರಲೋಕವು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟು 1 ಪೇತ್ರ 1:17 ಈ ಲೋಕದ ಪ್ರವಾಸ ಕಾಲದ ಪರೀಕ್ಷೆಯಲ್ಲಿಟ್ಟಿದ್ದಾನೆ ಪ್ರಿಯರೇ. 4ನೇ ಪಾಯಿಂಟು, ರಹಸ್ಯ ಮತ್ತು ಬಹಿರಂಗ ಬರೋಣದಲ್ಲಿ ಕ್ರಿಸ್ತನು ಮತ್ತು ನೀತಿವಂತ ಕ್ರೈಸ್ತ ಭಕ್ತರೊಂದಿಗೆ ಕ್ರಿಸ್ತನನ್ನು ಅರಿಯದೆ ಆರಾಧಿಸದೆ ಕ್ರಿಸ್ತನ ವಾಕ್ಯದಡಿಯಲ್ಲಿ ಜೀವಿಸಿದ ಅನ್ಯ ಧರ್ಮದವರಿಗೆ ಕ್ರಿಸ್ತನ 2ನೇ ಬರೋಣದ 1 ಥೆಸಲೋನಿಕ 4:16-17 ಮೊದಲ ರಹಸ್ಯ ಬರೋಣದಲ್ಲಿ ಎತ್ತಲ್ಪಟ್ಟಾಗ ಅಲ್ಲಿ
7 ವರ್ಷದ ಸಮಯದಲ್ಲಿ ಅವರಿಗೆ ಸುವಾರ್ತೆ ತಿಳಿಸಲ್ಪಡುತ್ತದೆ. ಇದಕ್ಕೆ ಪೂರಕವಾಗಿ 1 ಪೇತ್ರ 4:6 ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಿಗಳಾಗಿದ್ದಾಗ ಹೊಂದಿದರು. ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು ಎಂಬ ವಾಕ್ಯ ಸಾಕ್ಷಿ ಕೊಡುತ್ತದೆ. ಪ್ರಿಯರೇ, ಆ ಸಮಯದಲ್ಲಿ ಭೂಲೋಕದಲ್ಲಿ 3.5 ವರ್ಷ ಉಪದ್ರ ಕಾಲ, 3.5 ವರ್ಷ ಮಹಾ ಉಪದ್ರ ಕಾಲದಲ್ಲಿ ಸೈತಾನನ ಆಡಳಿತವಿರುವಾಗ ಪವಿತ್ರಾತ್ಮನು ಇರದೆ ಇರುವುದರಿಂದ ಕಠಿಣ ಕಾಲವಾಗಿರುತ್ತದೆ. ಪ್ರಿಯರೇ, ಈ ಸಮಯದಲ್ಲಿಯೇ ಆಮೋಸ 8:11 ಅನ್ನದ ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮ ಉಂಟಾಗುವುದು. ಈ ಕಠಿಣ ಸಮಯದಲ್ಲಿ ಪ್ರಕಟಣೆ 14:6-7 ದೇವದೂತನಿಂದ ಸುವಾರ್ತೆ ತಿಳಿಸಲ್ಪಡುತ್ತದೆ ಎಂದು ಅರ್ಥಕೊಳ್ಳಬಹುದು. 5ನೇ ಪಾಯಿಂಟ್, 1000 ವರ್ಷ ಆಡಳಿತದಲ್ಲಿ ಕ್ರಿಸ್ತನು ಮತ್ತು ನಂತರ ಅಪೋಸ್ತಲರ ಕೃತ್ಯ 1:11 ಕ್ರಿಸ್ತನ 2ನೇ ಬಹಿರಂಗ ಬರೋಣ. ಭೂಲೋಕದಲ್ಲಿ ಕ್ರಿಸ್ತನ 1000 ವರ್ಷದ ಆಡಳಿತ ನಡೆಯುವಾಗ ಏಷಾಯ 11:6-9 ಮೋಸ ವಂಚನೆ ಇರದೆ ಶಾಂತವಾಗಿದ್ದು ದೇವರು ಮತ್ತು ಕ್ರಿಸ್ತನು ಆದಾಮ ಹವ್ವರು ಪ್ರಾಣಿಗಳು ಸಸ್ಯಾಹಾರಿಗಳಾಗಿ ಬದುಕಿ ಸೈತಾನನು ಬರುವುದಕ್ಕಿಂತ ಮುಂಚೆ ಇದ್ದ ಜೀವಿತ ಪ್ರಾರಂಭವಾಗುತ್ತದೆ. ಪ್ರಿಯರೇ, ಈ ಸಮಯದಲ್ಲಿ ಸೈತಾನನನ್ನು 1000 ವರ್ಷ ಪ್ರಕಟಣೆ 23 ಬಂಧನದಲ್ಲಿರುತ್ತಾನೆ. 6ನೇ ಪಾಯಿಂಟು, ಭೂಲೋಕದ ಕೊನೆಯ ಯುದ್ಧದಲ್ಲಿ ಕ್ರಿಸ್ತನು ಮತ್ತು 1000 ವರ್ಷ ತೀರಿದ ನಂತರ ಪ್ರಕಟಣೆ 20:7-10 ಸೈತಾನನಿಗೆ ಬಿಡುಗಡೆಯಾಗಿ ಪ್ರಕಟಣೆ 17:14 ಕ್ರಿಸ್ತನೊಂದಿಗೆ ಯುದ್ಧ ಮಾಡಲು ಭೂಮಿಗೆ ಬಂದು ತನ್ನ ಸಂಗಡಿಗರೊಂದಿಗೆ ಯುದ್ಧಕ್ಕೆ ಬಂದಾಗ ಪ್ರಕಟಣೆ 20:9 ಪರಲೋಕದಿಂದ ಬೆಂಕಿ ಇಳಿದು ಅವರನ್ನು ದಹಿಸಿ ಬಿಟ್ಟಿತು. ಪ್ರಕಟಣೆ 20:10 ಸೈತಾನನು ಅವನ ಸಂಗಡಿಗರು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು ಯುಗ ಯುಗಾಂತರ ಯಾತನೆ ಪಡುತ್ತಿರುವರು. ಪ್ರಿಯರೇ, 7ನೇ ಪಾಯಿಂಟ್, ನ್ಯಾಯ ತೀರ್ಪಿನಲ್ಲಿ ಕ್ರಿಸ್ತನ ನ್ಯಾಯ ತೀರ್ಪಿನಲ್ಲಿ ಅನೀತಿವಂತರನ್ನು ನರಕಕ್ಕೂ ನೀತಿವಂತರನ್ನ ಪರಲೋಕಕ್ಕೂ ಸೇರಿಸುವನು. ಆದರೆ ಪರಲೋಕ ಸೇರಿದ ನೀತಿವಂತರಲ್ಲಿ ಅವರವರು ಮಾಡಿದ ಸೇವೆ, ಮಾಡಿದ ಉಪಕಾರ, ನಡೆದುಕೊಂಡ ರೀತಿಗನುಸಾರ 1 ಕೊರಿಂಥ 15:23 ಅವರವರ ತರಗತಿಯಲ್ಲಿರುವರು. ಪ್ರಿಯರೇ, 8ನೇದು, ಕ್ರಿಸ್ತನನ್ನ ಆರಾಧಿಸಿದ ನೀತಿವಂತ ಶುದ್ಧರಲ್ಲಿ ಪರಿಶುದ್ಧರನ್ನ ಆರಿಸಿ ಸ್ಥಾನ, ಅಧಿಕಾರ ಮುಂತಾದನ್ನ ಕೊಡುವ ಕ್ರಿಸ್ತನು ಪರಲೋಕ ಸೇರಿದ ನೀತಿವಂತರಲ್ಲಿ 1 ಥೆಸಲೋನಿಕ 4:7 ಶುದ್ಧರನ್ನು ಮತ್ತು 1 ಪೇತ್ರ 1:16 ಪರಿಶುದ್ಧರನ್ನ ಬೇರ್ಪಡಿಸಿ ಪರಿಶುದ್ಧರಿಗೆ ಅವರವರು ಮಾಡಿದ ಸೇವೆ, ಬದುಕಿದ ರೀತಿ ಅನುಗುಣವಾಗಿ ಸ್ಥಾನಮಾನ, ಕಿರೀಟ, ಆತ್ಮಿಕ ಫಲ, ಅಧಿಕಾರ ಒದಗಿಸಿಕೊಡುವ ಕ್ರಿಸ್ತನು ಶುದ್ಧರಲ್ಲಿ 2 ಭಾಗದ ಜನರಿರುತ್ತಾರೆ. 1 ಕ್ರಿಸ್ತನನ್ನ ಆರಾಧಿಸಿ ನೀತಿವಂತರಾದವರು, 2 ಕ್ರಿಸ್ತನನ್ನ ಆರಾಧಿಸದೆ ನೀತಿವಂತರಾದವರು. ಇವರೆಲ್ಲರೂ ಪರಲೋಕದಲ್ಲಿ ವಿವಿಧ ಸೇವೆ ಮಾಡುವವರು. ಇವರಿಗೆ ಯಾವ ಅಧಿಕಾರ, ಸ್ಥಾನಮಾನ ಇರುವುದಿಲ್ಲ ಎಂದು ಸತ್ಯವೇದದ ಮೂಲಕ ಅರಿತುಕೊಳ್ಳಬಹುದು. ಇದಕ್ಕೆ ಪೂರಕವಾಗಿ ಮತ್ತಾಯ 19:28-30 ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ
ನ್ಯಾಯ ತೀರಿಸುವಿರಿ. ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ, ಅಂದರೆ ಸಂಪತ್ತು ಬಿಟ್ಟಿರುವವರೆಲ್ಲರಿಗೂ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಆದರೆ ಬಹುಮಂದಿ ಮೊದಲಿನವರು, ಅಂದರೆ ಈ ಲೋಕದ ಪ್ರಕಾರ ಸ್ಥಾನಮಾನ ಪಡೆದು ಈ ಲೋಕದ ಮಹಿಮೆಗಾಗಿ ಸೇವೆ ಮಾಡಿದವರು ಕಡೆಯವರಾಗುವರು. ಕಡೆಯವರು ಅಂದರೆ ಈ ಲೋಕದ ಪ್ರಕಾರ ಕಡೆಯವರು, ಪರಲೋಕಕ್ಕಾಗಿ ಸೇವೆ ಮಾಡಿದವರು ಮೊದಲಿನವರಾಗುವರು ಎಂದು ಅರಿತುಕೊಳ್ಳಬಹುದು. ಇದಕ್ಕೆ ಪೂರಕವಾಗಿ ಮತ್ತಾಯ 7:21-23 ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಏಳು ಬಿಡುವೆನು ಎಂಬ ವಾಕ್ಯ ದೇವರು ತನ್ನ ಭಕ್ತರ ಅನುಕೂಲಕ್ಕಾಗಿ ಕೊಟ್ಟ ವಿವಿಧ ವರಗಳನ್ನು ಅವರವರ ಗುಣ ನಡತೆಯ ಮೂಲಕ ಫಲಗಳನ್ನಾಗಿ ಪರಿವರ್ತಿಸಿ ಪರಲೋಕದಲ್ಲಿ ದೊರೆಯುವ ಸ್ಥಾನಮಾನ ಅಧಿಕಾರಕ್ಕಾಗಿ ಇಲ್ಲಿಯೇ ಕಾಯ್ದಿರಿಸಿ ಎಂದು ಸತ್ಯವೇದ ಬೋಧಿಸುತ್ತದೆ. ಪ್ರಿಯರೇ, 9ನೇ ಪಾಯಿಂಟ್, ಪರಲೋಕದಲ್ಲಿ ಶುದ್ಧರು ಪರಿಶುದ್ಧರೊಂದಿಗೆ ಕ್ರಿಸ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಕ್ರಿಸ್ತನು ಮತ್ತಾಯ 26:29 ಕ್ರಿಸ್ತನು ಹೇಳಿದ್ದು, ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನ ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂಬ ವಾಕ್ಯ ಸಾಕ್ಷಿ ಕೊಡುತ್ತದೆ. ಪ್ರಿಯರೇ, 10ನೇ ಪಾಯಿಂಟ್, ಎಲ್ಲವನ್ನ ತಂದೆ ದೇವರಿಗೆ ಒಪ್ಪಿಸಿಕೊಡುವ ಕ್ರಿಸ್ತನು ಮತ್ತು 1 ಕೊರಿಂಥ 15:24 ಆತನು, ಅಂದರೆ ಕ್ರಿಸ್ತನು, ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಕ್ರಿಸ್ತನ ಕಾರ್ಯ ಸಮಾಪ್ತಿ. ನಂತರ ನಿತ್ಯ ರಾಜ್ಯ ಪ್ರಾರಂಭ. ಒಂದೇ ಸಭೆ, ಒಬ್ಬನೇ ದೇವರು. ಪ್ರಿಯರೇ, ಏಕ ಮನಸ್ಸಿನಿಂದ ಸೈರಣೆ ಹೊಂದಿದವರಾಗಿ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ನಮ್ಮ ಜೀವನವನ್ನು ಕರ್ತನಿಗೆ ಅಂಕಿತ ಮಾಡೋಣವೇ? ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.